ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕಾಣಬೇಕು ಅಂತೇಳಿ ಬಯಸ್ತೀವಿ. ಆದರೆ ಯಶಸ್ಸನ್ನು ಕಾಣಲಿಕ್ಕೆ ಅನೇಕ ಅಡೆತಡೆಗಳಿರ್ತದೆ. ತತ್ವಶಾಸ್ತ್ರ ಅಥವಾ ಫಿಲಾಸಫಿಯ ಯಾವುದೇ ಭಾಗವನ್ನು ಯಶಸ್ವಿಯಾಗಿ ನಾವು ಅಳವಡಿಸ್ಕೊಳ್ಬೇಕು, ಯಶಸ್ಸನ್ನು ಪಡಿಬೇಕು ಅನ್ನೋದಕ್ಕೆ ನಾವು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗ್ತದೆ. ಅಡೆತಡೆಗಳು ಯಾವುದು ಅಂತ ಹೇಳಿದರೆ, ಒಂದು, ನಾವು ನಿರ್ಧಾರವನ್ನು ಸಮರ್ಪಕವಾಗಿ ಕೈಗೊಳ್ಳೋದಿಲ್ಲ. ಎರಡನೇದಾಗಿ ಅನುಮಾನ, ಮಿಸ್ಟರ್ ಡೌಟ್ ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಭಯ. ಒಂದು, ನಾವು ನಿರ್ಧಾರವನ್ನು ಸಮರ್ಪಕವಾಗಿ ಕೈಗೊಳ್ಳೋದಿಲ್ಲ. ಎರಡನೇದು ಅನುಮಾನ, ಮೂರನೇದನ್ನು ಭಯ ಅಂತ ಹೇಳಿ ಕರಿತೀವಿ. ಈ ಮೂರೂ ನೆಗೆಟಿವ್ ಅಂಶಗಳೇ. ಯಾವುದಾದ್ರೂ ಒಂದು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದು ನಿಮ್ಮ ಅಂತರಂಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ, ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಲಿಕ್ಕೆ, ಯಶಸ್ಸನ್ನು ಸಾಧಿಸಲಿಕ್ಕೆ ಅಥವಾ ಛಲ, ಸಾಹಸ ಇವುಗಳನ್ನೆಲ್ಲವನ್ನು ನಾಶ ಮಾಡಿಬಿಡ್ತದೆ ಇದು. ಹಾಗಾಗಿ ಭಯದ ಒಂದು ಬೀಜ ಇದೆಯಲ್ಲ, ಅದು ಅನುಮಾನಕ್ಕೆ ಕಾರಣ ಆಗ್ತದೆ. ಹಾಗೇನೆ ನಿರ್ಧಾರದ ಕೊರತೆ ಉಂಟಾಗ್ತದೆ. ಸೊ ಅನುಮಾನ ಮತ್ತು ನಿರ್ಧಾರದ ಕೊರತೆ ಇವೆರಡೂ ಜೊತೆಯಾಗಿ ಸೇರಿದ್ರೆ ಅದನ್ನೇ ಭಯ ಅಂತೇಳಿ ಕರಿತೀವಿ, ಅಥವಾ ಭಯದ ಭೂತ ಅಂತೇಳಿ. ಹಾಗಾಗಿ ಈ ಮೂರೂ ಶತ್ರುಗಳು ಅಪಾಯಕಾರನೇ. ಹಾಗಾಗಿನ ಈ ಮೂರೂ ಸಹಿತವಾಗಿ ಯಾವುದೇ ರೀತಿಯಾಗಿ ನಮ್ಮಲ್ಲಿ ಅಂತರಂಗವನ್ನ ಅಥವಾ ಅಂತರಂಗದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಭಯದ ವಾತಾವರಣವನ್ನು ಮೂಡಿಸಿದಂತೆ ನಾವು ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಇವು ಒಂದು ರೀತಿಯಾಗಿರ್ತಕ್ಕಂತಹ ಈ ಭಯಗಳೇನಿದೆ ಅದು ನಮ್ಮಲ್ಲಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಕೊರತೆಗಳಿಗೆ ಕಾರಣ ಉಂಟಾಗ್ತದೆ ಸ್ನೇಹಿತರೆ. ಸಾಮಾನ್ಯವಾಗಿ ಭಯಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಬಡತನದ ಭಯ, ಟೀಕೆಯ ಭಯ, ಅನಾರೋಗ್ಯದ ಭಯ, ಹಾಗೇನೆ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ತಕ್ಕಂಥ ಭಯ, ಮುಪ್ಪಿನ ಭಯ, ಕೊನೆಯಲ್ಲಿ ಸಾವಿನ ಭಯ. ಸೊ ಇವೆಲ್ಲ ಭಯಗಳೇನಿದೆ, ಭಯ ಎನ್ನುವುದು ಒಂದು ರೀತಿ ಮಾನಸಿಕ ಸ್ಥಿತಿ. ಇದು ಬೇರೆ ಏನೂ ಅಲ್ಲ. ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇದೆ ನಮಗೆ, ಅದಕ್ಕೇನು ಕಷ್ಟ ಏನಿಲ್ಲ. ನಾವು ಸಕಾರಾತ್ಮಕ ಚಿಂತನೆಯನ್ನ, ಯೋಗ, ಧ್ಯಾನ, ಪ್ರಾರ್ಥನೆ ಅಥವಾ ಆತ್ಮವಿಶ್ವಾಸ, ತರಬೇತಿ, ಜ್ಞಾನ, ಈಗ ಹಲವಾರು ನಿಟ್ಟಿನಲ್ಲಿ ನಾವು ಆ ಭಯಗಳನ್ನು ಹೋಗಲಾಡಿಸಬಹುದು. ನಮ್ಮ ಆಲೋಚನೆ ಮತ್ತು ವಿಚಾರ ಏನಿದೆ, ಗರ್ಭತಾಳದೆ ಅಥವಾ ಅದರ ಹುಟ್ಟೆ ಯೋಚನೆಗಳ ಆಧಾರದ ಮೇಲೆ ಹುಟ್ಟುತ್ತದೆ. ಹಾಗಾಗಿ ನಾವು ಯಾವಾಗಲೂ ಸಹಿತವಾಗಿ ನಮ್ಮ ಸುತ್ತಮುತ್ತಲಿನ ಜನರನ್ನು ಗಮನಿಸಿ. ನೀವು ಕೆಲವರು ಭಾಗ್ಯಶಾಲಿಗಳಾಗಿರ್ತದೆ. ಹಾಗಾಗಿನ ಇವರಿಗೆ ಸಮಾನವಾದ ಅಥವಾ ಇವರಿಗಿಂತಲೂ ಹೆಚ್ಚಿನ ಸಾಮರ್ಥ್ಯ, ತರಬೇತಿ, ಅನುಭವ, ಬುದ್ಧಿಶಕ್ತಿ ಇವೆಲ್ಲವನ್ನೂ ಹೊಂದಿರುವ ಎಷ್ಟೋ ಜನ ಅದೃಷ್ಟಶಾಲಿಗಳಾಗಿರೋದಿಲ್ಲ. ಕೆಲವರು ಭಾಗ್ಯಶಾಲಿಗಳಾಗಿರ್ತಾರೆ, ಅದೃಷ್ಟಶಾಲಿಗಳಾಗಿರ್ತಾರೆ. ಆದರೆ ಇನ್ನು ಕೆಲವರು ಸಾಮರ್ಥ್ಯ ಇರುತ್ತೆ, ತರಬೇತಿ ಇರುತ್ತೆ, ಅನುಭವ ಇರುತ್ತೆ, ಬುದ್ಧಿಶಕ್ತಿ ಇರುತ್ತೆ. ಇವೆಲ್ಲ ಹೊಂದಿದ್ರೂ ಸಹಿತವಾಗಿ ಅವರಿಗೆ ಯಾಕೋ ಭಾಗ್ಯದ ಬಾಗಿಲೇ ತೆರೆದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನಸ್ಸಿನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವ ಸಾಮರ್ಥ್ಯ ಹೊಂದಿರ್ತಾನೆ. ಪ್ರತಿಯೊಬ್ಬರಿಗೂ ತಾಕತ್ತು, ಶಕ್ತಿ ಇರ್ತದೆ. ಆದರೆ ಈ ಹಿಡಿತದಿಂದ ಆತನ ಮನಸ್ಸು ತೆರೆದಿಡಲು ಸಾಧ್ಯವಿದೆ, ಮುಚ್ಚಿಡಲು ಸಾಧ್ಯವಿದೆ. ಹಾಗಾಗಿ ಮನಸ್ಸನ್ನ ತೆರೆದಿಡುವ ಮೂಲಕ ಇತರರ ಮನಸ್ಸಿನಲ್ಲಿ ಬರುವ ಯೋಚನೆಗಳನ್ನೆಲ್ಲ ಸ್ವೀಕರಿಸಬಹುದು. ಹಾಗೆಯೇ ಮನಸ್ಸನ್ನು ಮುಚ್ಚಿಡುವ ಮೂಲಕ ತನ್ನದೇ ಆಲೋಚನೆಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುದು. ಅಂದ್ರೆ ಬೇರೆಯವರು, ನಾವು ಓಪನ್ ಮೈಂಡೆಡ್ ಇದ್ದಾಗ ಬೇರೆಯವರ ಆಲೋಚನೆಗಳನ್ನು ನಾವು ಸ್ವೀಕಾರ ಮಾಡಬಹುದು. ಒಂದು ಪಕ್ಷ ನಾವೇ ಗೋಡೆಗಳನ್ನ ಕಟ್ಸ್ಕೊಂಡಿದ್ರೆ ಅಥವಾ ಮನಸ್ಸು ಓಪನ್ ಆಗಿರಲಿಲ್ಲ ಅಂದ್ರೆ ನಮ್ಮದೇ ಆಲೋಚನೆಗಳಿಗೆ ಅವಕಾಶ ಕೊಡಬಹುದು. ಹಾಗಾಗಿ ಈ ಒಂದು ವಿಷಯದ ಮೇಲೆ ನಮ್ಮ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತ ಇರ್ತದೆ. ಹಾಗಾಗಿ ಯೋಚನೆಯ ರೂಪದಲ್ಲಿ ಆರಂಭವಾಗೋದೇನಿದೆ, ನಮ್ಮ ಆಲೋಚನೆಗಳು, ಕಾನ್ಸೆಪ್ಟ್ಸ್, ಕಲ್ಪನೆಗಳು ಇವೆಲ್ಲವೂ ನಮಗೆ ಒಂದು ಪಕ್ಷ ಇವುಗಳನ್ನು ಭಯ ನಮ್ಮನ್ನು ಕಾಡಿದ್ರೆ ಹೋಗಲಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಂದು ಯೋಚನೆಯೂ ಕೂಡ ಭೌತಿಕ ರೂಪ ತಳೆಯುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಅಂದ್ರೆ ನಾವು ಆಲೋಚನೆ ಏನು ಮಾಡ್ತೀವಿ ಅದನ್ನು ಕಾರ್ಯಗತಕ್ಕೆ ತಂದಾಗ ಅದು ಭೌತಿಕ ರೂಪವನ್ನು ತಾಳ್ತದೆ. ಹಾಗಾಗಿನ ನಮಗೆ ಮೊದಲನೇದಾಗಿ ನಾವು ನೋಡೋಣ ಬಡತನದ ಭಯ. ನಮಗೆ ಬಡತನ ಮತ್ತು ಸಿರಿವಂತರ ಮಧ್ಯೆ ಯಾವಾಗಲೂ ಸಮಾನತೆ ಇರಲಿಕ್ಕೆ ಸಾಧ್ಯತೆ ಇಲ್ಲ, ರಾಜಿ ಆಗ್ಲಿಕ್ಕೂ ಸಾಧ್ಯತೆ ಇಲ್ಲ. ಎರಡೂ ರಸ್ತೆಗಳು ಸದಾ ವಿರುದ್ಧ ದಿಕ್ಕಿನಲ್ಲೇ ಚಲಿಸ್ತೇವೆ. ಬಡತನದ ರಸ್ತೆನೇ ಬೇಡ,
ಸಿರಿವಂತನ ರಸ್ತೆನೇ ಬೇರೆ ಇರ್ತದೆ. ಹಾಗಾಗಿ ಸಿರಿವಂತಿಕೆಯನ್ನ ನಾವು ಬಯಸೋದಾದ್ರೆ ಬಡತನದತ್ತ ಕರೆದೊಯ್ಯುವ ಯಾವುದೇ ಸಂದರ್ಭ ಪರಿಸ್ಥಿತಿಗಳನ್ನು ತಿರಸ್ಕರಿಸಬೇಕು. ಅಂದ್ರೆ ನಮ್ಮ ಬಡತನಕ್ಕೆ ಏನ್ ನಮ್ಮ ಕಾರಣ ಇರ್ತದೆ, ನಾವು ಅವುಗಳನ್ನ ಮೆಟ್ಟಿ ನಿಲ್ಬೇಕಾಗ್ತದೆ. ಹೌದಪ್ಪ, ನಾವು ಸಿರಿವಂತರಾಗಬೇಕು ಅಂತ ಹೇಳಿದ್ರೆ, ಸಿರಿವಂತಿಕೆ ಎಂಬುದು ಇಲ್ಲಿ ವಿಶಾಲವಾದ ಅರ್ಥ ಇದೆ. ಅಂದ್ರೆ ಸಿರಿವಂತಿಕೆ ಅಂದ್ರೆ ಹಣನೇ ಅಂತ ಅಲ್ಲ, ಅದು ಯಾವುದೇ ರೂಪದಲ್ಲಿರ್ಬೋದು. ಆಧ್ಯಾತ್ಮಿಕ ರೂಪದಲ್ಲಿರ್ಬೋದು, ಮಾನಸಿಕ ರೂಪದಲ್ಲಿರ್ಬೋದು, ಭೌತಿಕವಾಗಿರ್ತಕ್ಕಂಥ ರೂಪದಲ್ಲಿರ್ಬೋದು, ಅಥವಾ ನಮ್ಮ ಇಂಟೆಲಿಜೆನ್ಸಿ ಅಂದ್ರೆ ಪ್ರಬುದ್ಧ ರೂಪದಲ್ಲಿರ್ಬೋದು. ಹೀಗೆ ನಮ್ಮ ಸಿರಿವಂತಿಕೆ ಅನ್ನೋದು ಯಾವುದಾದ್ರೂ ರೂಪದಲ್ಲಿರ್ಬೋದು. ಹಾಗಾಗಿ ಸಿರಿವಂತಿಕೆ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅದು ಬಹಳಷ್ಟು ಮುಖ್ಯ. ಹಾಗಾಗಿ ನೀವೊಂದು ಕ್ಷಣ ಯೋಚನೆ ಮಾಡಿ, ಬಯಸಬೇಕು. ನೀವು ಸಿರಿವಂತರಾಗಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ನಾವು ಯಾವ ರೀತಿ ಆಗಬೇಕು, ಯಾವ ಗುರಿಗಳನ್ನ ಇಟ್ಕೊಳ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡಿ. ಹಾಗಾಗಿ ನೀವು ಆ ಮಾರ್ಗದಲ್ಲಿ ಹೆಜ್ಜೆ ಇರಿಸಬೇಕಂತ ಹೇಳಿದ್ರೆ ಸಿರಿವಂತಿಕೆ ಮಾರ್ಗದಲ್ಲಿ ನೀವು ಅದಕ್ಕೆ ತಯಾರಾಗಿರ್ಬೇಕಾಗ್ತದೆ. ಮೊದಲೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಗಳಿರ್ತಕ್ಕಂಥ ತಯಾರಿಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಡತನ ಎಂಬುದೊಂದು ಮಾನಸಿಕ ಸ್ಥಿತಿ ಅಷ್ಟೇ, ಬೇರೆ ಏನಲ್ಲ. ಆದರೆ ಒಬ್ಬನ ಸಾಧನೆಯ ಅವಕಾಶಗಳನ್ನೆಲ್ಲ ನಾಶಪಡಿಸಲಿರುವುದು ಅದು ಒಂದೇ ಸಾಕು. ನೋಡಿ, ಬಡತನ ಎನ್ನೋದು ಇದೆಯಲ್ಲ, ಅದೊಂದು ಮಾನಸಿಕ ಸ್ಥಿತಿಯೂ ಹೌದು. ಹಾಗೇನೆ ನಮಗೆ ಒಂದು ಬಡತನ ಬಂತು ಅಂತ ಹೇಳಿದ್ರೆ ನಮ್ಮ ಸಾಧನೆಗಳೆಲ್ಲ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ್ಬಿಡ್ತವೆ. ಹಾಗಾಗಿ ಈ ಭಯದ ವಿವೇಚನಾ ಶಕ್ತಿಗೆ ಒಂದು ರೀತಿಯಲ್ಲಿ ಲಕ್ವ ಪಡೆದು ಬಿಡ್ತದೆ. ಕಲ್ಪನಾ ಶಕ್ತಿ ನೋಡಿ, ಬಡತನದಿಂದ ನಮಗೆ ಕಲ್ಪನಾ ಶಕ್ತಿ ನಾಶವಾಗ್ಬಿಡ್ತದೆ, ಸ್ವಾವಲಂಬನೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ, ಆತ್ಮವಿಶ್ವಾಸ ಸತ್ತೋಗ್ಬಿಡ್ತದೆ. ಅಷ್ಟೇ ಅಲ್ಲ, ಈ ಭಯವು ಉತ್ಸಾಹವನ್ನು ಸಹಿತ ಕುಗ್ಗಿಸ್ಬಿಡ್ತದೆ. ಯಾವುದೇ ಆರಂಭಕ್ಕೆ ನಿಮಗೆ ಬಡತನ ಎನ್ನುವುದು ಅಡ್ಡಗಾಲಾಕ್ಬಿಡ್ತದೆ. ಗುರಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ, ಅದು ಅನಿಶ್ಚಿತಗೊಳಿಸ್ಬಿಡ್ತದೆ. ಕಾಲಹರಣಕ್ಕೆ ಉತ್ತೇಜನ ನೀಡುತ್ತದೆ. ಆತ್ಮ ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳೋದು ಅಸಾಧ್ಯ ಆಗ್ತದೆ. ಹಾಗಾಗಿ ಬಡತನ ಎನ್ನುವುದೇನಿದೆ ಅದು ಬಹುದೊಡ್ಡ ಭೂತ ಅದು. ಹಾಗಾಗಿ ಈ ಭೂತದ ಆಕರ್ಷಣೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ಕೂಡಿರ್ತಕ್ಕಂತಹ ಆಲೋಚನೆಯನ್ನ ಮಾಡಲಿಕ್ಕೆ ಸಾಧ್ಯತೆನೇ ಆಗಲ್ಲ. ಶಕ್ತಿ ಎಲ್ಲ ಕುಸಿದೋಗ್ಬಿಡ್ತದೆ. ವ್ಯಕ್ತಿಯನ್ನ ಕರ್ತವ್ಯದಿಂದ ವಿಮುಖರನ್ನಾಗಿ ಮಾಡಿಬಿಡ್ತದೆ. ಆ ಬಡತನದ ಭಯ ಏನಿದೆ ಛಲವನ್ನ, ಸಾಹಸವನ್ನ, ಆತ್ಮವಿಶ್ವಾಸವನ್ನ ಕೈ ಬಿಡುವಂತೆ ಮಾಡಿಬಿಡ್ತದೆ. ಇಚ್ಛಾಶಕ್ತಿಯನ್ನಂತೂ ಬಿಡಿ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಮಹತ್ವಾಕಾಂಕ್ಷೆ ಅಂತೂ ಇರೋದಿಲ್ಲ, ನಾಶ ಆಗೋಗ್ಬಿಡ್ತದೆ. ನೆನಪಿನ ಶಕ್ತಿ ಸಂಪೂರ್ಣವಾಗಿ ಮುಚ್ಚಿ ಹೋಗ್ಬಿಡ್ತದೆ. ಸಾಧ್ಯವಿರುವ ಯಾವ್ಯಾವ ರೂಪದಲ್ಲಿ ನಮಗೆ ಸೋಲು ಬರಬೇಕು ಅಂದ್ಕೊಳ್ತೀವೋ ಆ ಎಲ್ಲ ರೂಪಗಳಲ್ಲಿ ಆ ಸೋಲು ಬಡತನ ಎನ್ನುವುದರಿಂದ ನಮ್ಮನ್ನು ಕಾಡ್ಬಿಡ್ತದೆ. ಸ್ನೇಹಿತರೆ, ಬಡತನದ ಭಯ ಪ್ರೀತಿಯನ್ನು ಕೊಂದಾಕ್ಬಿಡ್ತದೆ. ಹೃದಯದಲ್ಲಿ ಒಳ್ಳೆಯ ಭಾವನೆಗಳಿಗೆ ಅವಕಾಶನೇ ಅದು ಇರೋದಿಲ್ಲ. ಗೆಳೆತನ ಬೆಳೆಸಲಿಕ್ಕೆ ಅದೊಂದು ರೀತಿಯಾಗಿರ್ತಕ್ಕಂಥ ನಿರುತ್ಸಾಹವನ್ನ ಉಂಟು ಮಾಡ್ತದೆ. ನೂರಾರು ರೂಪದಲ್ಲಿ ವಿಪತ್ತುಗಳನ್ನು ಆಹ್ವಾನ ಮಾಡ್ತದೆ. ಆ ಭಯ ವ್ಯಕ್ತಿಯನ್ನು ನಿದ್ದೆಗೆಡಿಸ್ತದೆ. ಆತನ ಯಾವುದು ಬಡತನದ ಭಯ ಎನ್ನುವುದು ನಿದ್ದೆಗೆಡಿಸ್ತದೆ. ಆತನ ಕಷ್ಟ, ಕೋಟಲೆ, ದುಃಖ, ಅಶಾಂತಿಯ ಕೂಪಕ್ಕೆ ತಳ್ಳಿಬಿಡ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಬಯಸುವ ಏರಳ ಪ್ರಮಾಣದಲ್ಲಿ ಅಷ್ಟೇ ಅಲ್ಲದೆ ಆಕಾಂಕ್ಷೆಗಳ ಮಧ್ಯನೂ ಸಹಿತವಾಗಿ ಅಡಚಣೆ ಉಂಟಾಗ್ಬಿಡ್ತದೆ. ಗೂಡು ಕಟ್ಟಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಈ ಎಲ್ಲ ಅದಕ್ಕೂ ಕಾರಣ ಏನು? ಏಕೆಂದ್ರೆ ನಮ್ಮಲ್ಲಿ ದೃಢವಾದ ಗುರಿ ಎಂಬುದು ಇರೋದಿಲ್ಲ. ಬಡತನ ಎಂಬುದೊಂದು ಭಯ ಹೌದು. ಇದು ಕೆಟ್ಟ ಪ್ರವೃತ್ತಿಯಾಗಿ ದಾರಿದ್ರ್ಯ, ಭಯ, ಮಾನವನಿಗಿಂತ ಕೀಳಾದ ಪ್ರಾಣಿಗಳಲ್ಲೆಲ್ಲ ಅತಿಯಾದ ಕಡಿಮೆ ಆಲೋಚನೆ ಸಾಮರ್ಥ್ಯವಿರುತ್ತದೆ. ಆದ್ದರಿಂದ ಅವು ಇನ್ನೊಂದನ್ನು ದೈಹಿಕವಾಗಿ ಮುಗಿಸಲು ಪ್ರಯತ್ನ ಮಾಡ್ತಿರ್ತವೆ. ಅಂದ್ರೆ ಅವು ನದ್ಯ ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳು ಇರ್ತದೆ. ಹಾಗೇನೆ ಮನುಷ್ಯನೂ ಸಹಿತವಾಗಿ ಒಬ್ಬ ಇನ್ನೊಬ್ಬನನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಟ್ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಬಡತನ ತಂದೊಡ್ಡುವಷ್ಟು ಸಂಕಷ್ಟ, ಮುಜುಗುರ, ಅವಮಾನಗಳನ್ನು ಬಹುಶಃ ಬೇರೆ ಯಾವುದೂ ತಂದೊಡ್ಡಲಾರದು. ಬಡತನ ಅನುಭವಿಸಿರುವವರು ಮಾತ್ರ ಈ ಮಾತನ್ನು ಸಂಪೂರ್ಣವಾಗಿ ಬಹಳ ಚೆನ್ನಾಗಿ ಅವ್ರಿಗೆ ಅನುಭವ ಇರುತ್ತಲ್ಲ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ತಾರೆ. ದಾರಿದ್ರ್ಯದ ಬಗ್ಗೆ ಮನುಷ್ಯ ಭಯ ಪಡುವುದರಲ್ಲೇ ಆಶ್ಚರ್ಯವೇನಿಲ್ಲ. ಹಾಗಾಗಿ ಈವರೆಗೆ ಮನುಷ್ಯ ಸಾಕಷ್ಟು ಕಲಿತಿದ್ದಾನೆ. ಹಣ ಮತ್ತು ಇತರೆ ವಸ್ತುಗಳಿಂದ ಎಷ್ಟು ಜನರನ್ನು ನಂಬಿಸಲು ಸಾಧ್ಯ ಎಂಬುದನ್ನು ಅವನಿಗೆ ಅನುಭವಗಳೇ ಹೇಳ್ತದೆ.
ಹಣದ ಮೇಲೆ ಮನುಷ್ಯನಿಗೆ ಎಷ್ಟು ವ್ಯಾಮೋಹ ಅಂದರೆ ಹಣಕ್ಕಾಗಿ ಎಂತಹ ದುಷ್ಕೃತ್ಯಕ್ಕೂ ಅವನು ಮಾಡಲಿಕ್ಕೆ ರೆಡಿಯಾಗಿಬಿಡ್ತಾನೆ. ನ್ಯಾಯ ಅನ್ಯಾಯ ಎಲ್ಲ ಮಾರ್ಗದಲ್ಲೂ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ನ್ಯಾಯದ ಸಂಪಾದನೆ ಮಾಡುವಲ್ಲಿ ನಿಮ್ಮ ದೌರ್ಬಲ್ಯಗಳು ಯಾವುವು ಎಂಬುದನ್ನು ತಿಳಿಸ್ಬೇಕಂತ ಹೇಳಿದ್ರೆ ನೀವು ವಿಮರ್ಶೆ ಮಾಡಿಕೊಳ್ಬೇಕು. ನಾವು ಯಾವ ರೀತಿಯಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಯಾಕೆ ನನ್ನ ಬಡತನಕ್ಕೆ ಕಾರಣ ಏನು, ನನ್ನಲ್ಲಿ ಯಾವ್ಯಾವ ದೌರ್ಬಲ್ಯಗಳಿದೆ, ಯಾವ ಭಯ ಇದೆ ಅನ್ನೋದನ್ನ. ಹಾಗಾಗಿ ಬಡತನಕ್ಕೆ ಮೂಲಭೂತ ಕಾರಣ ಅಂತ ಹೇಳಿದ್ರೆ ಉದಾಸೀನತೆ, ಮಹತ್ವಾಕಾಂಕ್ಷೆ ಇಲ್ಲದಿರುವುದು, ದಾರಿದ್ರ್ಯವನ್ನು ಸಹಿಸಿಕೊಂಡೇ ಇರುವ ಮನೋಭಾವನೆ, ಬದುಕು ಏನನ್ನು ಕೊಟ್ಟರೂ ಅವೆಲ್ಲವನ್ನೂ ವಿರೋಧವಿಲ್ಲದೆ ಸ್ವೀಕರಿಸುವುದು, ಮಾನಸಿಕ ಮತ್ತು ದೈಹಿಕ ಆಲಸ್ಯ, ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಹಿಂಜರಿಯೋದು, ಕಲ್ಪನಾ ಶಕ್ತಿಯ ಕೊರತೆ, ಉತ್ಸಾಹದ ಕೊರತೆ, ಸ್ವಯಂ ನಿಯಂತ್ರಣದ ಕೊರತೆ. ಸೊ ಇವೆಲ್ಲ ಬಡತನದ ಲಕ್ಷಣಗಳು ಅಂತೇಳಿ ಕರಿತೀವಿ. ಅಂದ್ರೆ ಉದಾಸೀನತೆ ಏನಿದೆ ಅದು ನಮ್ಮನ್ನ ಬಹಳಷ್ಟು ಆಳಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗೇನೆ ಸಂದೇಹ, ಚಿಂತೆ, ಅತಿ ಜಾಗರೂಕತೆ, ಕಾಲಹರಣ ಮಾಡತಕ್ಕಂಥದ್ದು, ಹೀಗೆ ನಮಗೆ ಬಡತನಕ್ಕೆ ಹಲವಾರು ಕಾರಣಗಳಿರ್ತದೆ. ಹಾಗಾಗಿ ನಾವು ಒಂದು ಪಕ್ಷ ಇವೆಲ್ಲವನ್ನು ಮೆಟ್ಟಿ ನಿಂತರೆ, ಎಲ್ಲೋ ಒಂದು ಕಡೆಯಲ್ಲಿ ಆತ್ಮವಿಶ್ವಾಸನ ಬೆಳೆಸ್ಕೊಂಡ್ರೆ, ಸಂಶಯವನ್ನು ಹೋಗ್ಲಾಡಿಸ್ಕೊಂಡ್ರೆ, ಅಥವಾ ನಾವು ಒಂದು ಕಡೆಯಲ್ಲಿ ಕಾಲಹರಣದಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ, ಚಿಂತೆಯಿಂದ ರಕ್ಷಣೆ ಮಾಡಿಕೊಂಡ್ರೆ, ಅತಿ ಜಾಗರೂಕತೆಯಿಂದ ರಕ್ಷಣೆ ಮಾಡಿಕೊಂಡ್ರೆ, ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ಹಾಗೇನೆ ಇವೆಲ್ಲವನ್ನೂ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ಭಯದಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಬಡತನ ಕೆಟ್ಟದ್ದು, ಅದರಿಂದ ಹೊರಗಡೆ ಬನ್ನಿ, ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ ಒಳ್ಳೆದಾಗಲಿ ಸ್ನೇಹಿತರೆ.